ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರಜರೈತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಚಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾತ ಪ್ರಚೋದಯಾತ್. ಸೂಕ್ತಿರತ್ನಾಕರೇ ರಮ್ಯೇ ಮೂಲ ರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂತಃ ಪ್ರೀಯಂತಾಂ ಗುರವೋ ಮಮ. ವಾಲ್ಮೀಕೇರ್ಗೌಃ ಪುನೀಯಾನ್ನೋ ಮಹೀಧರಪದಾಶ್ರಯಾ ಯತ್ಕಾವ್ಯಮುಪಜೀವಂತಿ ಕವಯಸ್ತರಣಕಾ ಇವ. ವಾಲ್ಮೀಕೇರ್ಗೌಃ ಪುನೀಯಾನ್ನೋ ಮಹೀಧರಪದಾಶ್ರಯಾ ಯತ್ಕಾವ್ಯಮುಪಜೀವಂತಿ ಕವಯಸ್ತರಣಕಾ ಇವ. ಹೀಗಾಗಿ ಮುಖ್ಯಪ್ರಾಣನ ಮಧ್ವಾವತಾರದ ಬಗ್ಗೆ ವಾಲ್ಮೀಕಿ ರಾಮಾಯಣದಲ್ಲಿ ಇರುವ ಅಪೂರ್ವವಾದ ಒಂದು ಸಂಗತಿ ಅಂತ. ಯಾವುದದು? ಸಸೂತ್ರ ವೃತ್ಯರ್ಥ ಪದಂ ಮಹಾರ್ಥಂ ಸಸಂಗ್ರಹಂ ಸಾಧ್ಯತೆ ವೈಕಪೀಂದ್ರ ನ ಹ್ಯಸ್ಯ ಕಶ್ಚಿತ್ ಸದೃಶೋಸ್ತಿ ಸಾಧನೆ ವೈಶಾರದೆ ಛಂದಗತೌ ತಥೈವ. ಸೂತ್ರ ಬ್ರಹ್ಮಸೂತ್ರ, ಸೂತ್ರವೃತ್ತಿ, ಅದರ ಅರ್ಥಪದ, ಅನುವ್ಯಾಖ್ಯಾನ, ಸಸಂಗ್ರಹಂ ಅದರ ಸಂಗ್ರಹ, ಇದನ್ನೆಲ್ಲವನ್ನೂ ಕೂಡ ಅವನು ಬರೀತಾನೆ. ವೈಶಾರದೆ ಛಂದಗತೌ ತಥೈವ, ಛಂದಸ್ಸಿನಲ್ಲಿ ಬಹಳ ಎತ್ತರದ ಸಾಧನೆಯನ್ನ ಅವನು ಮಾಡಿದ್ದಾನೆ ಅಂತ ಹೇಳುತ್ತಾರೆ. ಇದನ್ನ ಮೊದಲು ನಮ್ಮ ಗುರುಗಳು ನಿರೂಪಣೆ ಮಾಡಿದ್ದು ವಾಲ್ಮೀಕಿ ರಾಮಾಯಣದಲ್ಲಿ ಮಧ್ವಾವತಾರದ ಸೂಚನೆ ಇದೆ ಅಂತ. ಆಮೇಲೆ ಗಣೇಶ್ ಅವರೆಲ್ಲ ಇದನ್ನ ಕೇಳಿ ಇದೊಂದು ಅಪೂರ್ವವಾದ ಸಮಾಚಾರ ನಮಗೆ ಅಂತ ಹೇಳಿದ್ರು. ಆ ತರಹ ನಮ್ಮ ಗುರುಗಡೆ ಎದುರುಗಡೆ ಅಂತೂ ಅಂದ್ರಪ್ಪ ಹಾಗೆ. ನ ಹ್ಯಸ್ಯ ಕಶ್ಚಿತ್ ಸದೃಶೋಸ್ತಿ ಸರ್ವಾತು ವಿದ್ಯಾತು ತಪೋ ವಿಧಾನಿ ಪ್ರಸ್ಪರ್ಧತೆ ಎಂ ಹಿ ಗುರುಂ ತುರಾಣಾಂ ಸೋಯಂ ನವೋ ವ್ಯಾಕರಣಾರ್ಥವೇತ್ತ ಬ್ರಹ್ಮ ಭವಿಷ್ಯತ್ಯಪಿ ತೇ ಪ್ರಸಾದಾತ್. ನವವ್ಯಾಕರಣಾರ್ಥವೇತ್ತ, ಹೊಸದಾಗಿ ವ್ಯಾಖ್ಯಾನ ಮಾಡುವ ಬಗೆಯನ್ನ ಇವನು ತಿಳಿದವನು ಅಂತ ಅರ್ಥ. ಬ್ರಹ್ಮ ಭವಿಷ್ಯತ್ಯಪಿ ತೇ ಪ್ರಸಾದಾತ್, ನಿನ್ನ ಅನುಗ್ರಹದಿಂದ ನಾಲ್ಮೊಗ ಬ್ರಹ್ಮನಾಗುತ್ತಾನೆ. ಪ್ರವಿವಿಕ್ಷೋರಿವ ಸಾಗರಸ್ಯ ಲೋಕಾಂದಿಧಕ್ಷೋರಿವ ಪಾವಕಸ್ಯ ಲೋಕಕ್ಷಯೇಷ್ವೇವ ಯಥಾಂತಕಸ್ಯ ಹನುಮತ ಸ್ಥಾಸ್ಯತಿ ಕಪ್ಪುರಸ್ತಾತ್. ಪ್ರಳಯ ಕಾಲದ ಕಡಲ ಎದುರುಗಡೆ, ಧಗಧಗಿಸುವ ಬೆಂಕಿಯ ಎದುರುಗಡೆ, ಲೋಕಕ್ಷಯವನ್ನು ಉಂಟು ಮಾಡುವ ರುದ್ರನ ಎದುರುಗಡೆ ಯಾರು ನಿಲ್ಲಬಲ್ಲವ? ಹಾಗೆ ಹನುಮಂತನ ಎದುರುಗಡೆ ಯಾರೂ ನಿಲ್ಲಲಾಗುವುದಿಲ್ಲ. ಏಷೇವ ಚಾನ್ಯೇತ ಮಹಾಕಪೀಂದ್ರಾಹ
ಸುಗ್ರೀವ ಮೈಂದ ದ್ವಿವಿಧಾ ಸುನೀಲಾಹ ಸತಾರ ತಾರೇಯ ನಲಾ ಸರಂಭಾಹ ತ್ವತ್ಕಾರಣಾದ್ರಾಮ ಸುರೈರಿಹಿ ಜಾತಾಹ. ಗಜ, ಗವಾಕ್ಷ, ಗವಯ, ವಜ್ರದಂಷ್ಟ್ರ ಅಥವಾ ಸುದಂಷ್ಟ್ರ, ಮೈಂದ, ಜ್ಯೋತಿಮುಖ, ನಳ, ತಾರ, ಅಂಗದ, ರಂಭ ಇವರೆಲ್ಲರೂ ಕೂಡ ತ್ವತ್ಕಾರಣಾತ್ ನಿನ್ನ ಕಾರಣದಿಂದ ಕಪಿಗಳಾಗಿ ಬಂದವರು. ಅಲ್ಲಿಗೆ ಇದು ಮುಗೀತು ಅಂತ ನಾನು ಹೇಳ್ತಾ ಇರ್ತೇನೆ. ಈ ಜನರೇಷನ್ ಅಲ್ಲಿಗೆ ಮುಗಿದು ಹೋಯಿತು. ಏತೇಚ ವೃಕ್ಷಾ ಸಹವಾನರೇಂದ್ರೈ ತ್ವತ್ಕಾರಣಾದ್ ರಾಮಸುರೈಹಿ ಸೃಷ್ಟಾಹ. ಇದು ನಿನಗೆ ಗೊತ್ತಿಲ್ಲ ಅಂತಿಲ್ಲ. ನೀನು ಜನರಿಗೆಲ್ಲ ತಿಳಿ ಹೇಳಬೇಕು ಅಂತ ಹೇಳಿ ನೀನು ಹೇಳಿದೆ. ಹನುಮಂತನ ಬಗ್ಗೆ ಹೇಳಿ ಅಂತ ನಾವು ಹೇಳಿದೆವು. ನಿನ್ನ ಅನುಗ್ರಹದಿಂದಲೇ ಅವನು ಬ್ರಹ್ಮ ಆಗ್ತಾ ಇದ್ದಾನೆ ಅಂದ್ರೆ ನಿನಗೆ ಗೊತ್ತಿಲ್ಲದೆ ಇರೋದೇನು ಅಂತ. ಶ್ರುತ್ವಾಗಸ್ತ್ಯಸ್ಯ ಕಥಿತಂ ರಾಮಃ ಸೌಮಿತ್ರಿರೇವ ಚ ವಿಸ್ಮಯಂ ಪರಮಂ ಜಗ್ಮುರ್ವಾನರ ರಾಕ್ಷಸೈಃ ಸಹ. ಅಗಸ್ತ್ಯರ ಮಾತನ್ನ ಕೇಳಿ ಎಲ್ಲರಿಗೂ ಆಶ್ಚರ್ಯ ಆಯ್ತಂತೆ. ಆಮೇಲೆ ಅಗಸ್ತ್ಯರು ಹೇಳಿದರು, ಸ್ವಾಮಿ ರಾಮ, ನಾವು ಗಚ್ಛಾಮಹೇ ವಯಂ, ಬಂದ ಕೆಲಸ ಆಯಿತು, ನೋಡಿ ಆಯಿತು, ಮಾತನಾಡಿ ಆಯಿತು, ನಾವಿನ್ನು ಮನೆಗೆ ಹೋಗ್ತೇವೆ. ಶ್ರುತ್ವೈತದ್ರಾಘವೋ ವಾಕ್ಯಂ ಅಗಸ್ತ್ಯಸ್ಯ ಉಗ್ರತೇಜಸಃ ಪ್ರಾಂಜಲಿ ಪ್ರಣತಶ್ಚಾಪಿ ಸಹರ್ಷಮಿದಮಬ್ರವೀತ್. ರಾಮ ಇದನ್ನ ಕೇಳಿ ಮತ್ತೆ ನುಡಿದ, ಅದ್ಯಮೇ ದೇವತಾಸ್ತುಷ್ಟಾಹ, ಇವತ್ತು ದೇವತೆಗಳು ಬಹಳ ಸಂತಸಗೊಂಡಿದ್ದಾರೆ. ಪಿತೃದೇವತೆಗಳು, ಪಿತಾಮಹರು, ಯುಷ್ಮಾಕಂ ದರ್ಶನಾದೇವ ವಯಂ ತುಷ್ಟಾಃ ಸಬಾಂಧವಾಹ, ನಿನ್ನ ದರ್ಶನದಿಂದ ನಾವೆಲ್ಲ ಸಂತೋಷ ಪಟ್ಟಿದ್ದೇವೆ. ವಿಜ್ಞಾಪ್ಯಂತು ಮಮೈತದ್ಧಿ ಯದ್ವದಾಮಿ ಆಗತ ಸ್ಪೃಹ, ನಿನ್ನಲ್ಲಿ ಒಂದು ವಿಜ್ಞಾಪನೆ ಮಾಡಬೇಕಿದೆ. ಪೌರಜಾನ ಪದಾನ್ ಸ್ಥಾಪ್ಯ ಸ್ವಕಾರ್ಯೇಷು ಅಹಮಾಗತಃ ಕ್ರತೂನಹಂ ಕರಿಷ್ಯಾಮಿ ಪ್ರಭಾವಾದ್ ಭವತಾಂ ಸತಾಂ. ನಾನು ಯಾಗ ಮಾಡಬೇಕು ಅಂತ ಇದ್ದೇನೆ, ಆ ಯಾಗಕ್ಕೆ ನೀವು ಸದಸ್ಯರಾಗಬೇಕು. ಸದಸ್ಸಂತಂದ್ರೆ ಯಾಗ ಮಾಡುವ ಜಾಗ. ಸದಸ್ಯರು ಅಂದ್ರೆ ಯಾಗವನ್ನ ನೋಡ್ಲಿಕ್ಕೆ ಕುಳಿತುಕೊಳ್ಳುವವರು ಅಂತ. ಇವಾಗ ಮೆಂಬರ್ ಅಂತನ್ನುವ ಅರ್ಥದಲ್ಲಿ ನಾವು ಸದಸ್ಯ ಅನ್ನುವ ಶಬ್ದವನ್ನು ತಗೊಂಡಿದ್ದೇವೆ. ಆದರೆ ಸದಸ್ಯ ಅಂತಂದ್ರೆ ಯಜ್ಞ ಮಾಡುವ ಜಾಗ, ಕುಂಡ ಇರುವ ಜಾಗ. ಸದಸ್ಯ ಅಂದ್ರೆ ಅಲ್ಲಿ ಕುಳಿತು ನೋಡುವವರು ಅಂತ. ನೀವು ಸದಸ್ಯರಾಗಬೇಕು, ನಾನು ಯಾಗಗಳನ್ನು ಮಾಡ್ತೇನೆ. ಅಹಂ ಯುಷ್ಮಾನ್ ಸಮಾಶ್ರಿತ್ಯ ತಪೋ ನಿರ್ಧೂತ ಕಲ್ಮಷಾನ್ ಅನುಗ್ರಹೀತ ಪಿತೃಭಿ ಭವಿಷ್ಯಾಮಿ ಸುನಿರ್ವೃತಃ. ನಿಮ್ಮಂಥವ್ರು ಬಂದು ನಮ್ಮ ಯಾಗದಲ್ಲಿ ಕುಳಿತರೆ ನಮ್ಮ ಪಿತೃದೇವತೆಗಳು ಸಂತೋಷ ಪಡ್ತಾರೆ, ಅದರಿಂದಾಗಿ ದಯವಿಟ್ಟು ಬರಬೇಕು ಅಂತ ಹೇಳಿದಾಗ ಏವಮಸ್ತ್ವಿತಿ ತಂ ಪ್ರೋಚ್ಯ, ಆಯಿತು ಅಂತ ಹೇಳಿ ಅವರು ಹೊರಟರು. ರಾಘವ ಆ ರಾವಣನ, ಇಂದ್ರಜಿತುವಿನ, ಹನುಮಂತನ ಬಗೆಗೆ ಏನು ಕೇಳಿದ್ದ ಅದನ್ನು ಕೇಳಿ ಆಶ್ಚರ್ಯ ಹೊಂದಿದನಂತೆ. ಆಮೇಲೆ ಕಪಿಗಳು ಮತ್ತೆ ರಾಕ್ಷಸರಿದ್ರು. ಆಯಿತು, ಇನ್ನು ನೀವು ನಿಮ್ಮ ನಿಮ್ಮ ಜಾಗಕ್ಕೆ ಹೋಗಬಹುದು. ಸಂಧ್ಯಾಮುಪಾಸ್ಯ ವಿಧಿವತ್ ತದಾ ನರವರೋತ್ತಮ ಪ್ರವೃತ್ತಾಯಾಮ್ ರಜನ್ಯಾಂತು ಸೋಂತಃಪುರಚರೋಭವತ್. ಸಂಧ್ಯಾವಂದನೆ ಯಥಾಪ್ರಕಾರ ಮಾಡಿ ಅಂತಃಪುರದ ಒಳಗೆ ಹೊಕ್ಕ ಅನ್ನುವಲ್ಲಿಗೆ 36ನೆಯ ಅಧ್ಯಾಯ. ಅಭಿಷಿಕ್ತೇತು ಕಾಕುತ್ಸ್ಥೇ. ಆಮೇಲೆ ವಾಲ್ಮೀಕಿ ರಾಮಾಯಣದಲ್ಲಿ ಇಷ್ಟೇ ಇರೋದು. ಇದರಲ್ಲಿ ಸಂಗ್ರಹ ರಾಮಾಯಣದಲ್ಲಿ ಹೇಗೆ ರಾತ್ರಿ ಹಾಲನ್ನವನ್ನು ಉಂಡ ಆಮೇಲೆ ಮಲಗಿಕೊಂಡ ಅಂತ ಹೇಳಿ ಇದೆ. ಅವಾಗೆಲ್ಲ ಹಾಲನ್ನು ಊಟ ಮಾಡ್ತಾ ಇದ್ರು. ರಾತ್ರಿ
ಮೊಸರು, ಆಗಿನ ಮೊಸರು ಜಿಡ್ಡು ಜಾಸ್ತಿ. ಅಭಿಷಿಕ್ತೇತು ಕಾಕುತ್ಸ್ಥೆ ಧರ್ಮೇಣ ವಿದಿತಾತ್ಮನಿ ವ್ಯತೀತಾಯ ನಿಚಾ ಪೂರ್ವ ಪೌರಾಣಾಂ ಹರ್ಷವರ್ಧನಿ. ರಾಮಚಂದ್ರ ಅಭಿಷಿಕ್ತನಾದ ಮೇಲೆ ಆ ರಾತ್ರಿ ಕಳೆಯಿತು. ಬೆಳಗ್ಗೆ ಆದ ಕೂಡಲೇ ಒಂದಿನ ಸಮುಪಾತಿಷ್ಠನ್, ವಂದಿಗಳು ಬಂದು ಹಾಡಿದರು. ತೇ ರಕ್ತಕಂಠಿನ ಸರ್ವೇ ಕಿನ್ನರಾಯವ ಶಿಕ್ಷಿತಾ. ಕೂಡಲೇ ರಾಮಚಂದ್ರನ ಕ್ರಿಯೆಗಳ ಬಗ್ಗೆ ಹಾಡು ಗಬ್ಬಗಳನ್ನು ಹೊಸೆದು ಕೂಡಲೇ ಹಾಡಿದರಂತೆ. ನಿಂತ ನೆಲದಲ್ಲೇ ಹಾಡುವುದು ಅಂತ, ಸರಾಗವಾಗಿ ಹಾಡುವುದು, ಅದಕ್ಕೆಲ್ಲ ಬಹಳ ಟ್ಯಾಲೆಂಟ್ ಬೇಕು. ಅವರು ವಂದಿಗಳು ಅದೇ ಕೆಲಸ ಮಾಡುವವರು. ರಾಮಚಂದ್ರನನ್ನ ಬೆಳಗ್ಗೆ ಹೊಗಳಿದರು. ಅದು ಸೂತರು, ಮಾಗಧರು, ವಂದಿಗಳು ಅಂತ ಹೇಳಿದ್ದೇನೆ. ಮಾಗಧರು ಹಿಂದಿನ ಮಹಾನುಭಾವರ ಚರಿತ್ರೆಯನ್ನು ಹೇಳುತ್ತಾರೆ. ವಂದಿಗಳು, ಹೊಗಳು ಭಟರು, ಈ ರಾಮ ಇಲ್ಲಿಯ ತನಕ ಏನ್ ಮಾಡಿದ್ದ ಅದನ್ನು ಹೇಳ್ತಾರೆ. ಎರಡೂ ರೀತಿಯಲ್ಲಿ ಅದು ಮೋಟಿವೇಶನ್. ವೀರ ಸೌಮ್ಯ ಪ್ರಬುದ್ಧಸ್ವ ಕೌಸಲ್ಯ ಪ್ರೀತಿವರ್ಧನ ಜಗದ್ಧಿ ಸರ್ವಂ ಸ್ವಪಿತಿ ತ್ವಯಿ ಸುಪ್ತೇನ ರಾಧಿಪಾ. ಓ ವೀರನೇ, ಏಳು, ಕೌಸಲ್ಯಗೆ ಪ್ರೀತಿಯನ್ನು ಉಂಟು ಮಾಡುವವನೇ, ಜಗದ್ಧಿ ಸರ್ವಂ ಸ್ವಪಿತಿ, ನೀನು ಮಲ್ಕೊಂಡ್ರೆ ಜಗತ್ತೇ ಮಲ್ಕೊಳ್ಳುತ್ತೆ, ನೀನು ಎದ್ರೆ ಎಲ್ಲರೂ ಹೇಳ್ತಾರೆ. ನೀನು ಪೃಥ್ವಿಯಂತೆ ಎಲ್ಲವನ್ನ ಸಹಿಸುತ್ತಿ, ಸೂರ್ಯನಂತೆ ಎಲ್ಲವನ್ನ ಬೆಳಗುತ್ತಿ, ಗಾಳಿಯಂತೆ ವೇಗವಾಗಿ ಸಾಗುತ್ತಿ, ಕಡಲಿನಂತಹ ಆಳ ನಿನ್ನದು, ನಿನ್ನನ್ನ ಯಾರೂ ಅಲುಗಾಡಿಸಲಾಗುವುದಿಲ್ಲ ಸದಾಶಿವನ ಹಾಗೆ, ಚಂದ್ರನಲ್ಲಿ ಇರುವಂತೆ ಎಲ್ಲರನ್ನ ತೃಪ್ತಿಗೊಳಿಸುತ್ತಿ. ಈ ತರಹದ ಪಾರ್ಥಿವರು ಭೂಮಿಯಲ್ಲಿ ಇರುವುದಿಲ್ಲ. ನೇದೃಜ ಪಾರ್ಥಿವ ಪೂರ್ವಂ ಭವಿತಾರೋ ನರಾಧಿಪಾ. ಈ ತರಹದ ರಾಜರು ಇನ್ನೆಲ್ಲಿರಬೇಕು? ದೇವರೇ ರಾಜನಾಗಿ ಬಂದಾಗ ಈ ತರಹ ಇರಬೇಕೇ ವಿನಃ ಈ ತರಹದ ರಾಜರು ಬೇರೆ ಆಗೋದಿಲ್ಲ. ಇಡೀ ವಾಲ್ಮೀಕಿಯ ಸಾರವೇ ಅದು. ಅತ್ಯಂತ ಅದ್ಭುತವಾದ ಮನುಷ್ಯ ಯಾರು ಅಂದ್ರೆ ದೇವರು ಮನುಷ್ಯನಾಗಿ ಬಂದ್ರೆ ಇಷ್ಟು ಅದ್ಭುತ್ಯ ಇರುತ್ತೆ ವಿನಃ ಬೇರೆ ಸಾಧ್ಯ ಇಲ್ಲ ಅಂತ ಅದರ ಅರ್ಥ. ಆ ಮೌನವನ್ನೇ ಯಾರು ಗ್ರಹಿಸಲಿಲ್ಲ. ವಾಲ್ಮೀಕಿ ರಾಮನನ್ನ ಮನುಷ್ಯ ಅಂತ ಹೇಳಿದ್ದಾನೆ, ಮನುಷ್ಯ ಅಂತ ಹೇಳಿದ್ದಾನೆ, ಮನುಷ್ಯ ಅಂತ ಹೇಳಿದ್ದಾನೆ, ಮನುಷ್ಯ ಅಂತ ಹೇಳಿದ್ದಾನೆ, ಮನುಷ್ಯ ಅಂತ ಹೇಳಲಿಲ್ಲ ಮಾರಾಯ. ವಾಲ್ಮೀಕಿಗಳು ಕೇಳಿದ್ರು ನಾರದರಿಗೆ, ಎಲ್ಲ ಒಳ್ಳೆ ಗುಣಗಳಿರುವ ಒಬ್ಬ ಮನುಷ್ಯ ಭೂಮಿಯಲ್ಲಿ ಇರ್ಲಿಕ್ಕೆ ಸಾಧ್ಯವಾ ಅಂತ. ಅದಕ್ಕೆ ನಾರದರೇನು ಹೇಳಿದ್ರು, ನೋಡಪ್ಪ, ದೇವರೇ ಭೂಮಿಗಿಳಿದು ಬಂದ್ರೆ ಆಗತ್ತೆ ಅಂದ್ರು. ಅದು ಅರ್ಥ ಮಾಡ್ಕೊಳ್ಳಿಕ್ಕಾಗದೆ ಆ ನೋಟವೇ ಇಲ್ಲ. ಅದರಿಂದಾಗಿ ವಾಲ್ಮೀಕಿ ರಾಮಾಯಣದಲ್ಲಿ ರಾಮನನ್ನ ಮನುಷ್ಯ ಅಂತ ಹೇಳಲೇ ಇಲ್ಲ. ಇವರೇನ್ ಮಾಡ್ತಾ ಇದ್ದಾರೆ, ಇಲ್ಲ, ವಾಲ್ಮೀಕಿಗಳು ರಾಮನನ್ನ ಸೀತೆಯನ್ನ ಮನುಷ್ಯರನ್ನಾಗಿ ಚಿತ್ರಿಸಿದ್ದಾರೆ. ಈ ಮಧ್ವಾಚಾರ್ಯರು ರಾಮನನ್ನ ದೇವರು ಎಂದು ಪರಿಭಾವಿಸಿ ಮೋಹಕವಾದದ್ದು, ಜನರಿಗೆ ತೋರಿಸಿದ್ದು ಅಸುರಾವೇಶ, ಶಾಪ, ವರ, ಆವೇಶ, ಅಂಶ ಎಲ್ಲ ತುರುಕಿದ್ದಾರೆ ಅಂತ. ಯಾರು ಹೇಳಿದ್ದು ತುರುಕಿದ್ದಾರೆ ಅಂತ? ಇಲ್ಲೇ ಉಂಟಲ್ಲಪ್ಪ. ನೀವು ರಾಮಾಯಣವನ್ನೋ ಮಹಾಭಾರತವನ್ನೋ ಗಂಭೀರವಾಗಿ ಅಭ್ಯಾಸ ಮಾಡಿದ್ರೆ ಗೊತ್ತಾಗುತ್ತೆ. ಮಧ್ವಾಚಾರ್ಯರ ಅನುಯಾಯಿಗಳದ್ದೊಂದು ಕರ್ಮ. ಅವುಗಳು ರಾಮಾಯಣ, ಮಹಾಭಾರತ, ಭಾಗವತ ಇದನ್ನ ಉಪನ್ಯಾಸಕ್ಕಾಗಿ ಬೇರೆಯವ್ರಿಗೆ ಅನುಗ್ರಹ ಮಾಡ್ಲಿಕ್ಕೆ ಓದ್ತಾರೆ ವಿನಃ ಅವ್ರಿಗಾಗಿ ಓದ್ಕೊಳ್ಳೋಲ್ಲ. ಅದರಿಂದಾಗಿ ಈ ತರದ ಅಂಶಗಳೆಲ್ಲ ಕಣ್ಣಿಗೆ ಬಿಡಲ್ಲ. ಇನ್ನು ಸಂಸ್ಕೃತ ಚೆನ್ನಾಗಿ ಬರುತ್ತೆ, ರಸಾಸ್ವಾದ ಮಾಡಬೇಕು ಅಂತ ಓದ್ತಾರೆ, ಅವ್ರಿಗಿದೆಲ್ಲ ಗೊತ್ತಾಗಲ್ಲ. ಇದು ಎರಡೂ ಕಡೆ ಜೀರ್ಣಮಂಗೆ ಸುಭಾಷಿತಂ ಅಂತ ಎರಡೂ ಕಡೆ ಅವ್ಯವಸ್ಥೆ ಉಂಟು.
ನಾವು ಯಾರನ್ನ ದೂರೋದು? ಕಿಂ ವಿದ್ಮಃ ಕಿನ್ನು ಜಹಿಮಃ, ಏನನ್ನ ಹಿಡ್ಕೊಳ್ಳೋಣ ಏನನ್ನು ಬಿಡೋಣ, ಈ ತರಹ ಆಗತ್ತೆ. ವಿಕ್ರಮಸ್ತೆ ಯಥಾ ವಿಷ್ಣೋಹೋ ಅಂತ ಇದೆಯಲ್ವಾ ಅಂತಂದ್ರೆ ಇದೆ. ಅದನ್ನ ಅವರು ಏನಂತ ಹೇಳ್ತಾರೆ, ಉತ್ಪ್ರೇಕ್ಷೆಯನ್ನು ಬಿಡ್ತಾರೆ. ಆ ಮುಂದೆ ರೂಪಂ ಚೈವ ಅಶ್ವಿನೋರಿವ ಅಂತನೂ ಹೇಳ್ತಾರೆ. ಹೀಗಾಗಿ ನೀವು ನೋಡಿದರೆ ಆ ಧ್ವನಿಗೆ ಹೋಗಬೇಕಾಗತ್ತೆ. ಆ ಧ್ವನಿಯಿಂದಲೇ ಗ್ರಹಿಸೋದು. ನಾನು ರೂಪಿಸುವ ಕಥೆಯಿಂದ ಸಜ್ಜನರ ಮನಸ್ಸು ಉಲ್ಲೋಲ ಕಲ್ಲೋಲ ಆಗೋದಿಲ್ಲ ಅಂತ ವಾಲ್ಮೀಕಿಗಳ ಭರವಸೆ. ಹೀಗಾಗಿ ಅವರು ಮೊದಲು ಒಂದು ಚಿತ್ರಣ ಇದೆ. ವಾಲ್ಮೀಕಿಗಳು ಬ್ರಹ್ಮದೇವರು ಹೇಳಿದ ಕಥೆಯನ್ನ ಯೋಚನೆ ಮಾಡ್ತಾ ಸರೋವರಕ್ಕೆ ಬಂದರು. ಆ ಸರೋವರದಲ್ಲಿ ಯಾವ ಕಶ್ಮಲವೂ ಇಲ್ಲದೆ ನಿರ್ಮಲವಾಗಿತ್ತು. ಸನ್ಮನುಷ್ಯ ಮನೋಯಥ, ಸಜ್ಜನರ ಮನಸ್ಸಿದ್ದ ಹಾಗೆ ಇದೆ ಈ ಸರೋವರ. ರಮಣೀಯಂ ಪ್ರಸನ್ನಾಂಬು ಸನ್ಮನುಷ್ಯ ಮನೋಯಥ ಅಂತ. ಅವರಿಗೆ ಈ ಒಂದು 2 ಜೋಡಿ ಹಕ್ಕಿ, ಆ ಜೋಡಿ ಹಕ್ಕಿಯಲ್ಲಿ ಒಂದು ಸತ್ತಿತ್ತು. ಅದನ್ನು ನೋಡಿ ರಾಮಾಯಣವನ್ನು ಹೀಗೆ ಯೋಚನೆ ಮಾಡಬಹುದು ಅಂತ ಅನ್ನಿಸಿತು. ಸಜ್ಜನರ ಮನಸ್ಸು ರಾಮನ ಬಗ್ಗೆ ಶಂಕಿಸೋದಿಲ್ಲ, ಉಲ್ಲೋಲ ಕಲ್ಲೋಲವಾಗೋದಿಲ್ಲ, ಪ್ರಸನ್ನವಾದ ತಿಳಿಯಾದ ಕೊಳದಂತೆಯೇ ಇರುತ್ತೆ ಅಂತನ್ನುವ ಒಂದು ಸೂಚನೆ ಅಲ್ಲಿ ಇದೆ. ಸಜ್ಜನರ ಮನಸ್ಸು ಕಲಮಲಗೊಳ್ಳೋದಿಲ್ಲ, ರಾಮನನ್ನ ಮನುಷ್ಯನಾಗಿ ನೋಡೋದಿಲ್ಲ. ಆ ಕಥೆ ಉಗಮ ಆಗುವಾಗ ಬೇರೆ ಕಡೆ ನಡೆದ ಆ ಒಂದು ವಿಚಿತ್ರವಾದ ಕ್ರಿಯೆ, ಕ್ಲಾಶ್ ಏನಿದೆ, ಅದು ರಾಮನ ಕಥೆಗೆ ಪೂರಕ ಆಯಿತು. ಆದರೆ ಸಜ್ಜನರ ಮನಸ್ಸು ಪಕ್ಕದಲ್ಲಿರುವ ತಿಳಿಗೊಳದಂತೆ ಇರುತ್ತೆ ಅಂತ. ಇದೊಂದು ಹೀಗಿದೆ. ಹೀಗೆ ಅವರು ಹೊಗಳುತ್ತಾ ಇದ್ರು, ಹಿಂದಿನ ಈ ತರದವರು ಆಗೋದೇ ಇಲ್ಲ ಅಂತ. ನಿನ್ನನ್ನ ಕೀರ್ತಿ ಲಕ್ಷ್ಮಿ ಬಿಡುವುದಿಲ್ಲ, ಶ್ರೀ ಮತ್ತೆ ಧರ್ಮ ನಿನ್ನಲ್ಲಿ ಯಾವಾಗಲೂ ಇರುತ್ತವೆ. ಹೀಗೆ ಬಂದಿಗಳೆಲ್ಲ ಹಾಡ್ತಾ ಇದ್ದಾರೆ. ಏತಾಶ್ಚಾನ್ಯಾಶ್ಚ ಮಧುರಾಹ ಬಂದಿಭಿಪ್ಪರಿಕೀರ್ತಿತಾಹ. ಈ ರೀತಿ ಅವರೆಲ್ಲ ಹಾಡ್ತಾ ಇರುವಾಗ ಪ್ರತ್ಯಬುದ್ಧತ ರಾಘವ, ರಾಮಚಂದ್ರ ಎದ್ದ. ಇದು ರಾಜನಿಗೆ ಪ್ರತಿ ದಿವಸ ನಡಿಬೇಕಾದ ವೈಭವ. ಈಗ ಪ್ರಧಾನಿಗೆ, ಮುಖ್ಯಮಂತ್ರಿಗೆ ಈ ತರಹ ಎಲ್ಲ ಆಗಲ್ಲ ಅವ್ರಿಗೆ. ಅದಕ್ಕೆ ದೇವಸ್ಥಾನದಲ್ಲಿ ದೇವರನ್ನ ಎಬ್ಬಿಸ್ಲಿಕ್ಕೆ ಅಂತ ಅನ್ನುವಾಗ ಉದಯರಾಗ ಅದನ್ನು ಹಾಡೋದು, ಅದು ಪ್ರಾಚೀನ ಸಂಪ್ರದಾಯ. ಅವರು ನಿಂತುಕೊಂಡು ಹಾಡ್ತಾ ಇದ್ರು. ಸತದ್ವಿಹಾಯ ಶಯನಂ ಪಾಂಡರಾಚ್ಛಾದನಾಸ್ತೃತಂ ಉತ್ತಸ್ಥೋ ನಾಗಶಯನಾಧರಿರ್ನಾರಾಯಣೋ ಯಥಾ. ಅವನು ಹಾಸಿಗೆಯನ್ನು ಬಿಟ್ಟು ಎದ್ದ, ಬಿಳಿಯಾದ ಹಾಸಿಗೆಯನ್ನು ಬಿಟ್ಟೆದ್ದ. ಆಗ 10 ಜನ ಸಲಿಲಂ ಭಾಜನೈ ಶುಭ್ರೈ ಉಪತಸ್ತು ಸಮಸ್ರಶಃ, ಒಳ್ಳೆ ತಂಬಿಗೆಯಲ್ಲಿ ನೀರನ್ನು ಹಿಡಿದುಕೊಂಡು ಬಂದಿದ್ರು. ಕೃತೋದಕಶ್ಚುಚಿರ್ಭೂತ್ವ, ಆಮೇಲೆ ಎಲ್ಲ ಪೂರ್ತಿ ಶುಚಿಯಾಗಿ ದೇವರ ಮನೆಯನ್ನ ಹೊಕ್ಕ ಅಂತೆ. ತತ್ರ ದೇವಾನ್ ಪಿತೃನ್ ವಿಪ್ರಾನ್ ಅರ್ಚಯಿತ್ವಾ ಯಥಾ ವಿಧಿ ಬಾಹ್ಯ ಕಕ್ಷಾಂತರಂ ರಾಮೋ ನಿರ್ಜಗಾಮ ಜನೈರ್ವೃತಃ. ದೇವತೆಗಳನ್ನ, ಪಿತೃಗಳನ್ನ, ಬ್ರಾಹ್ಮಣರನ್ನ ಪೂಜಿಸಿ ಆಮೇಲೆ ಹೊರಗಡೆ ಬಂದ. ಬೆಳಗ್ಗಿನ ಕ್ರಿಯೆ. ಉಪತಸ್ಥುರ್ಮಹಾತ್ಮಾನೋ ಮಂತ್ರಿಣಸ್ಸ ಪುರೋಹಿತಾಃ ವಸಿಷ್ಠ ಪ್ರಮುಖಾಃ ಸರ್ವೇ ದೀಪ್ಯಮಾನ ಇವಾಗ್ನಯಃ. ಆಗ ಮಂತ್ರಿಗಳು ಪುರೋಹಿತರು ಬಂದರು. ಕ್ಷತ್ರಿಯಾಶ್ಚ ಮಹಾತ್ಮಾನೋ ನಾನಾ ಜನಪದೇಶ್ವರಾಃ ರಾಮಸ್ಯ ಉಪಾವಿತನ್ ಪಾರ್ಶ್ವೇ ಶಕ್ರಸ್ಯೇವ ಯಥಾಮರಾಃ. ಸೀದಾ ಮೀಟಿಂಗ್ ಹಾಲ್ಗೆ ಬಂದದ್ದು.
ಆ ಮೀಟಿಂಗ್ ಹಾಲಿನಲ್ಲಿ ಎಲ್ಲ ಕ್ಷತ್ರಿಯರು ಎಲ್ಲರೂ ಬಂದರು. ಭರತ, ಲಕ್ಷ್ಮಣ, ಶತ್ರುಘ್ನ ದೇವರ ಸುತ್ತಲೂ ನಿಂತರು. ಆ ಚಂದ ನೋಡಿ ವಾಲ್ಮೀಕಿಗಳ ಒಂದು ದೃಷ್ಟಾಂತ ಅವರು ಹೇಳ್ತಾರೆ, ಉಪಾಸಾಂಚಕ್ರಿರೇ ಹೃಷ್ಟಾ ವೇದಾಸ್ತ್ರಯ ಇವಾಧ್ವರಂ. ಯಜ್ಞವನ್ನ ಕುರಿತು 3 ವೇದಗಳು ಇರುವಂತೆ ದೇವರ ಪಕ್ಕದಲ್ಲಿ ಈ 3 ಜನ ನಿಂತಿದ್ದರು, 3 ವೇದಗಳ ಹಾಗೆ ಅಂತ. ವಾನರಾಶ್ಚ ಮಹಾವೀರ್ಯ. ಆಮೇಲೆ ಬಹಳ ಜನ ಸಂತೋಷದಿಂದ ಕೂತರಂತೆ ಕಿಂಕರರೆಲ್ಲ. ಸುಗ್ರೀವ ಮೊದಲಾದ 20 ಜನ ಕಾಮರೂಪಿಣ ಮನುಷ್ಯರಂತೆ ರೂಪವನ್ನು ತಳೆದು ರಾಮನ ಬಳಿ ಕೂತ್ಕೊಂಡ್ರಂತೆ. ವಿಭೀಷಣಶ್ಚ ರಕ್ಷೋಭಿ ಚತುರ್ಭಿ ಪರಿವಾರಿತ. ವಿಭೀಷಣ 4 ಜನ ಮ್ಯಾನೇಜರ್ಸ್ ಏನಿದ್ರು ಅವರಿಂದ ಕೂಡಿಕೊಂಡು ಇದ್ದ. ಧನೇಚಮಿವ ಗುಹ್ಯಕಃ. ಯಕ್ಷ ಕುಬೇರನ ಬಳಿ ಇದ್ದಂತೆ. ತಥಾ ನಿಗಮ ವೃದ್ಧಾಶ್ಚ. ಆಮೇಲೆ ವೇದವನ್ನ ಬಲ್ಲವರು ಕುಲೀನರಾದ ಮಾನವರು ತಲೆಬಾಗಿ ನಮಸ್ಕರಿಸಿ ಇದ್ರು. ತಥಾ ಪರಿವೃತೋ ರಾಜ ಶ್ರೀಮದ್ಭಿರ್ ಋಷಿಭಿರ್ವರೈಃ ರಾಜಭಿಶ್ಚ ಮಹಾವೀರ್ಯೈಃ ವಾನರೈಶ್ಚ ಸರಾಕ್ಷತೈಃ. ಹೀಗೆ ಋಷಿಗಳು ಮೊದಲಾದವರೆಲ್ಲ ಸೇರಿದರು. ಯಥಾ ದೇವೇಶ್ವರಃ ನಿತ್ಯಂ ಋಷಿಭಿಃ ಸಮುಪಾಸತೆ ಅಧಿಕಸ್ತೇನ ರೂಪೇಣ ಸಹಸ್ರಾಕ್ಷಾದ್ವಿರೋಚತೆ. ತೇಷಾಂ ತಮುಪವಿಷ್ಟಾನಾಂ ತಾಸ್ತಾಸ್ಸು ಮಧುರಾಃ ಕಥಾಃ ಕಥ್ಯಂತೆ ಧರ್ಮ ಸಂಯುಕ್ತಾಃ ಪುರಾಣಜ್ಞೈರ್ಮಹಾತ್ಮಭಿಃ. ಹಾಗೆ ಅವನು ಅಮರಾವತಿಯಲ್ಲಿ ಇಂದ್ರನ ಹಾಗೆ ಕಂಗೊಳಿಸಿದ. ಅದಾದ ಮೇಲೆ ವಾಲಿ ಸುಗ್ರೀವರ ಕಥೆ ಒಂದು ಬರುತ್ತೆ. ಅದನ್ನು ಪ್ರಕ್ಷೇಪ ಅಂತ ಹೇಳಿ ನಾವಿವತ್ತು ತೀರ್ಮಾನ ಮಾಡಬೇಕಾಗತ್ತೆ. ವಾಲಿ ಮತ್ತೆ ಸುಗ್ರೀವ ಹೇಗೆ ಹುಟ್ಟಿದ್ರು ಅಂತ ಹೇಳಿದ್ರೆ ಒಂದು ವಿಚಿತ್ರವಾದ ಕಥೆ ಇದೆ. ವೃಕ್ಷರಜಸ್ಸು ಗಂಡಿದ್ದವನು ಹೆಣ್ಣಾದ. ಆಗ ಇಂದ್ರ ಮತ್ತೆ ಸೂರ್ಯ ಇಬ್ಬರೂ ಕೂಡ ಅವನನ್ನು ಪ್ರೀತಿಸಿದರು. ಅವರ ಪ್ರೀತಿಯ ಪರಿಣಾಮ ಬಾಲದ ಮೇಲೆ ಬಿದ್ದ ತೇಜಸ್ಸು ವಾಲಿಯಾಯಿತು, ಕೊರಳ ಮೇಲೆ ಬಿದ್ದ ರೇತಸ್ಸು ಸುಗ್ರೀವ ಆಯಿತು ಅಂತ ಹೇಳ್ತಾರೆ. ಯಾರೂ ವ್ಯಾಖ್ಯಾನ ಮಾಡಿಲ್ಲ, ಯಾವ ವ್ಯಾಖ್ಯಾನಕಾರರೂ ವ್ಯಾಖ್ಯಾನ ಮಾಡಿಲ್ಲ. ಅದರಿಂದಾಗಿ ಇದನ್ನು ನಾವು ಪ್ರಕ್ಷೇಪ ಅಂತಾನೆ ಪರಿಗಣಿಸೋದು. ಸುಮಾರು 4 ಸರ್ಗ ಇದೆ. ಆಮೇಲೆ ವಾಲಿಯ ಬಗೆಗೆ ಒಂದು ಮಾತಿದೆ. ವಾಲಿ ಸೋಲಿಸಿದ ಅಂತ ಹೇಳಿ ಅದು ಕಥೆ ಇದೆ, ಇಲ್ಲೇ ಬರೋದು. ಆ ವಾಲಿ ಏನ್ ಮಾಡಿದ, ರಾವಣನನ್ನ ನಿಗ್ರಹಿಸಿ ಸೋಲಿಸಿ ಹೋಗಿ ಅಂಗದನ ತೊಟ್ಲು ಮೇಲೆ ಕಟ್ಬಿಟ್ಟ. ಅಂಗದನಿಗೆ ಇದು ನೋಡು ಒಳ್ಳೆ ಹುಳ, 10 ತಲೆ ಇರುವ ಹುಳ ಅಂತ ತೋರಿಸ್ತಾ ಇದ್ದ ಅಂತ ಈ ತರದ್ದೆಲ್ಲ ಕಥೆ ಇದೆ. ಇದು ಪ್ರಕ್ಷೇಪ ಅಂತ ಸ್ಪಷ್ಟ, ಯಾಕೆಂದ್ರೆ ಮೊದಲೇ ಎಲ್ಲ ಬಂದ್ಬಿಟ್ಟಿದೆ ಅದು. ಮತ್ತೆ ಅವರಿಬ್ರು ಗೆಳೆಯರಾದ ಮೇಲೆ ಇದು ಹುಳ ಅಂತನ್ನೋ ಅಷ್ಟು ಕೇವಲವಾ? ಶಕ್ತಿ ಇರಬಹುದು, ಹುಳ ಅಲ್ಲ. ಆಮೇಲೆ ಇದೇ ಎಲ್ಲ ಈ ತರಹದ ಪ್ರಕ್ಷೇಪ ಆಗಿಬಿಟ್ಟಿದೆ. ಯಾವ ವ್ಯಾಖ್ಯಾನಕಾರರು ವ್ಯಾಖ್ಯಾನ ಮಾಡಿಲ್ಲ, ಮಾತ್ರ ಯಾವುದೋ 1-2 ತಾಡವಾಲೆಯಲ್ಲಿ ಇದಿದೆ.
ಇರಲಿ, ಅದನ್ನ ನಾವು ಸ್ಕಿಪ್ ಮಾಡಿದ್ದೇವೆ. ಹಿಂದೆ ಎಲ್ಲಿಗೆ ನಿಂತಿತು? ರಾಮದೇವ ವೈಭವದಿಂದ ಅವನ ಸಭೆಯಲ್ಲಿ ಕಾಲ ಕಳೆದ. ಏವಮಾಸ್ತೆ ಮಹಾಬಾಹು ಅಹನ್ಯಃ ನಿರಾಘವ ಪ್ರಶಾಸತ್ ಸರ್ವಕಾರ್ಯಾಣಿ ಪೌರಜಾನಪದೇಶು ಚ. ಹೀಗೆ ದೇವರು ವೈಭವದಿಂದ ರಾಜ್ಯಭಾರ ಮಾಡ್ತಾ ಇದ್ದ. ಅಳಿಯನ ರಾಜ್ಯಭಾರವನ್ನ, ಮಗಳ ವೈಭವವನ್ನ ನೋಡಿ ಸಂತೋಷಗೊಂಡು ಜನಕರಾಜ ಇದ್ದಾಗ ಆ ಜನಕರಾಜ ಅಂದ್ರೆ ಮಾವನಿಗೆ ನಮಸ್ಕಾರ ಮಾಡಿ ರಾಮ ಹೇಳಿದ, ಭವಾನ್ ನಿಗತಿರವ್ಯಗ್ರ ಭವತಾ ಪಾಲಿತಾ ವಯಂ ಭವತಸ್ತೇಜತೋಗ್ರೇಣ ರಾವಣೋ ನಿಹತೋಮಯ. ನೀವು ಹೆಣ್ಣು ಕೊಟ್ಟ ಮಾವ ಅಷ್ಟೇ ಅಲ್ಲ, ನನಗೆ ಬಲವನ್ನು ಕೊಟ್ಟ ತಂದೆ ಕೂಡ. ನಿಮ್ಮಂಥವರ ಆಶೀರ್ವಾದದಿಂದ ನಾನು ರಾವಣನನ್ನ ಕೊಂದೆ. ಮುಂದೆಯೂ ಕೂಡ ಇಕ್ಷ್ವಾಕುಗಳಿಗೆ ಮತ್ತೆ ನೇಪಾಳದವರಿಗೆ ಸಂಬಂಧ ಹೀಗೇ ಇರಲಿ, ಹಾಗಂತ ನೀವು ಆಶೀರ್ವಾದ ಮಾಡಬೇಕು ಅಂದ. ತದ್ಭವಾನ್ ಸ್ವಪುರಂ ಯಾತು ರತ್ನಾನ್ಯಾದಾಯ ಪಾರ್ಥಿವ ಭರತಶ್ಚ ಸಹಾಯಾರ್ಥಂ ಪೃಷ್ಠತಶ್ಚ ಅನುಯಾಸ್ಯತಿ. ನೀವಿನ್ನು ನಿಮ್ಮ ಮನೆಗೆ ತೆರಳುತ್ತಾ ಇದ್ದೀರಾ, ನಮ್ಮಲ್ಲಿರುವ ರತ್ನಗಳನ್ನೆಲ್ಲ ತಗೊಂಡು ಹೋಗಿ ನಾವು ಕೊಡುವ ಕಾಣಿಕೆಗಳನ್ನು ಸ್ವೀಕರಿಸಿ, ನಿಮಗೆ ಮನೆ ತನಕ ತಂದುಕೊಡ್ಲಿಕ್ಕೆ ಭರತ ಇದ್ದಾನೆ. ಸತಥೇತಿ ತತಕೃತ್ವ ರಾಘವಂ ವಾಕ್ಯಮಬ್ರವೀತ್ ಪ್ರೀತೋಸ್ಮಿ ಭವತೋ ರಾಜನ್ ದರ್ಶನೇನ ನಯೇನ ಚ. ಅವರು ಕೂಡ ಸಂತೋಷಪಟ್ಟು ಜನಕ ಮಹಾರಾಜ ತಾನೂ ರತ್ನಗಳನ್ನು ಕೊಟ್ಟ. ತತಃಪ್ರಯಾತೆ ಜನಕೆ ಕೇಕಯಮ್ಮ ತುಲಂ ಪ್ರಭುಂ. ಆಮೇಲೆ ಜನಕರಾಜ ಹೋದ ಮೇಲೆ ತನ್ನ ಸೋದರ ಮಾವ ಕೇಕಯ ದೇಶದ ಯುಧಾಜಿತ್, ಅಶ್ವಪತಿ ಕೈಕೇಯಿಯ ತಂದೆ, ಯುಧಾಜಿತ್ ಅನ್ನುವವನು ಕೈಕೇಯಿಯ ಅಣ್ಣ. ಆ ಅಶ್ವಪತಿ ಇದ್ದಾನಲ್ಲ, ವೇದವನ್ನ ಕಂಡ ಋಷಿ. ವೇದದಲ್ಲಿ ಅವನ ಹೆಸರೆಲ್ಲ ಬರುತ್ತೆ. ಅಂತಹ ತಂದೆ ಇವನು. ಆ ತಂದೆ ಇರಲಿಲ್ಲ. ಈಗ ಯುಧಾಜಿತ್ ಇದ್ದ. ಯುಧಾಜಿತ್ತಿಗೆ ಕೂಡ ಬಹಳ ವೈಭವದಿಂದ ಸತ್ಕಾರ ಮಾಡಿ ರಾಮಚಂದ್ರ ಕಳುಹಿಸಿದ. ರಾಜ ಹಿ ವೃದ್ಧ ಸಂತಾಪಂ ತದರ್ಥಮುಪಯಾಸ್ಯತಿ ತಸ್ಮಾತ್ ಗಮನ ಮಧ್ಯೈವ ರೋಚತೆ ತವ ಪಾರ್ಥಿವ. ನನ್ನ ಮೇಲಿನ ಪ್ರೀತಿಯಿಂದ ನೀನು ಇಲ್ಲೇ ಇರೋದಲ್ಲ, ಇಲ್ಲೇ ಇದ್ಬಿಟ್ರೆ ಅಲ್ಯಾರು ರಾಜ್ಯಭಾರ ಮಾಡೋರು, ಹೋಗಬೇಕು ಅಂತ ಹೇಳಿ ಅವನನ್ನು ಕಳುಹಿಸಿ, ಲಕ್ಷ್ಮಣ ನಿಮ್ಮ ಜೊತೆಗೆ ಬಂದು ಬೀಳ್ಕೊಟ್ಟು ಬರ್ತಾನೆ. ಯುಧಾಜಿತ್ತು ತಥೇತ್ಯಾಹ ಗಮನಂ ಪ್ರತಿ ರಾಘವ. ಯುಧಾಜಿತ್ ಆಯ್ತು ಅಂತಂದ. ಅದರಂತೆ ಅವನು ಕೂಡ ಹೊರಟ. ಹತೇತುರೇ ಯಥಾವೃತ್ರೇ ವಿಷ್ಣುನಾಥಃ ವಾತವಃ ತಂ ವಿಸೃಜ್ಯ ಯಥಾ ರಾಮೋ ವಯಶ್ಚ ಮಕುತೋ ಭಯಂ. ಆಮೇಲೆ ಅವನ ಅತ್ಯಂತ ಗೆಳೆಯ ಒಬ್ಬ ಇದ್ದ, ರಾಮಚಂದ್ರನ ಗೆಳೆಯ ಪ್ರತರ್ಧನ ಅಂತ, ರಾಮನ ಫ್ರೆಂಡ್ ಅವನು. ಅಂತಹ ರಾಮನ ಫ್ರೆಂಡ್ ಆಗಿರುವ ಪ್ರತರ್ಧನನ್ನ ಗಟ್ಟಿಯಾಗಿ ಆಲಿಂಗಿಸಿ ವಿಸರ್ಜಯಾಮಾಸತದ ಕೌಸಲ್ಯ ಪ್ರೀತಿವರ್ಧನ. ಬಹಳ ರತ್ನಗಳಿಂದ ಬೀಳ್ಕೊಟ್ಟ. ಅವನು ವಾರಾಣಸಿಗೆ ಹೋದ. ಪ್ರಹತನ್ ರಾಘವೋ ವಾಕ್ಯಂ ಉವಾಚ ಮಧುರಾಕ್ಷರಂ. ಆಮೇಲೆ 300 ಜನ ರಾಜರು ರಾಮನನ್ನ ನೋಡ್ಲಿಕ್ಕೆ ಅಂತ ಬಂದು ಅಯೋಧ್ಯೆಯಲ್ಲೇ ಇದ್ದುಬಿಟ್ಟಿದ್ರು. 300 ಜನ. ತ್ರಿಶತಂ ಪೃಥಿವೀಪತೀನ್. ಅವನು ಹೇಳಿದ, ನೀವು ಇಲ್ಲಿ ಬಂದ್ಬಿಟ್ರೆ ಗತಿ ಏನು? ಭವತಾಂ ಪ್ರೀತಿರವ್ಯಗ್ರ ತೇಜತಾ ಪರಿರಕ್ಷಿತ. ನಿಮ್ಮ ಪ್ರೀತಿ ಬಹಳ ದೊಡ್ಡದು, ಆದರೆ ಧರ್ಮವೂ ದೊಡ್ಡದಾಗಬೇಕಲ್ವಾ? ನಿಮ್ಮ ಪಾಲನೆ ಏನು? ರಾಜ್ಯಭಾರ ಮಾಡೋದು. ನನ್ನ ಮೇಲಿನ ಪ್ರೀತಿಯಿಂದ ಇಲ್ಲಿಗೆ ಬಂದು ಕೂತ್ಕೊಂಡ್ರೆ ರಾಜ್ಯಭಾರ ಮಾಡೋದು ಯಾರು? ಅಲ್ಲಿಗೆ ಹೋಗಿ ಅಂತ ಹೇಳಿ ಕಳುಹಿಸಿದ. ಅಂತೆ ಕಾಲೋಪ್ಯತೀತಸ್ತು ಮಹಾನ್ ಗಮನಂ ರೋಚಯಾಮ್ಯತಃ ಪ್ರತ್ಯೂಚುಸ್ತಂ ಮಹಾತ್ಮಾನೋ
ಹರ್ಷೇಣ ಮಹತಾವೃತಾ. ಅಲ್ಲ, ಬಹಳ ಕಾಲ ಆಗೋಯ್ತು ಇಲ್ಲಿಗೆ ಬಂದು, ರಾಜ್ಯದ ವ್ಯವಸ್ಥೆ ಎಲ್ಲ ಹೊರಟೋಗಿರುತ್ತೆ, ಕಲಸ ಮೇಲೋಗರ ಆಗಿರುತ್ತೆ, ಬೇಡ ಅಂತ. ಏಷನ ಪರಮಕ್ಕಾಮ ಏಷಾನ ಪ್ರೀತಿರುತ್ತಮ ಯತ್ವಾಂ ವಿಜಯಿನಂ ರಾಮ ಪಶ್ಯಾಮೋ ಹತಶಾತ್ರವಂ. ಏತತ್ವಯಿ ಉಪಪನ್ನಂ ಚ ಯದಸ್ಮಾನ್ ಸ್ತಂ ಪ್ರಶಂಸತೆ ಪ್ರಶಂಸಾರ್ಹ ನ ಜಾನೀಮಃ ಪ್ರಶಂಸಾಂ ವಕ್ತುಮೀದೃಚೀಂ. ಆಮೇಲೆ ನೀವು ಹೊರಡ್ರಿ ಅಂತ ಹೇಳಿದಾಗ ಅವ್ರು ಹೇಳಿದ್ರಂತೆ, ನಿನ್ನ ಮಾತುಗಳನ್ನು ಕೇಳ್ತಾ ಇದ್ರೆ ನಾವಿಷ್ಟೆಲ್ಲ ಗುಣವಂತರ ಅಂತ ನಮಗನ್ಸತ್ತೆ, ಆದ್ರೂ ನೀನು ಹೇಳ್ತಾ ಇದ್ದಿ ಅಂತ ಸ್ವೀಕಾರ ಮಾಡ್ತಾ ಇದ್ದೇವೆ, ನೀನು ಹೇಳಿದಂತೆ ಕಷ್ಟಪಟ್ಟು ನಾವು ಹೋಗ್ತಾ ಇದ್ದೇವೆ. ಆಪೃಚ್ಛಾಮೋ ಗಮಿಷ್ಯಾಮಃ, ಹೋಗಿ ಬರ್ತೇವೆ. ಹೃದಯಸ್ಥೋ ನಸ್ಸದಾ ಭವಾನ್, ನಾವು ಹೋದ್ರೂ ಭೌತಿಕವಾಗಿ ಹೋಗ್ತೇವೆ, ಹೃದಯದಲ್ಲಿ ನಿನ್ನನ್ನೇ ಇಟ್ಕೊಂಡಿರ್ತೇವೆ. ಭವೇಚ್ಛತೆ ಮಹಾರಾಜ ಪ್ರೀತಿರಸ್ಮಾಸು ನಿತ್ಯದ ಬಾಢಮಿತ್ಯೇವ ರಾಜಾನೋ ಹರ್ಷೇಣ ಮಹತಾವೃತಾ. ಆಯಿತು ಅಂತ ಅವನು ಹೇಳಿದ, ಇವರು ಕೂಡ ತೆರಳಿದರು ಅನ್ನುವಲ್ಲಿಗೆ ಉತ್ತರಕಾಂಡದಲ್ಲಿ 38ನೆಯ ಸರ್ಗ. ತೇ ಪ್ರಯಾತ ಮಹಾತ್ಮಾನಃ. ಆಮೇಲೆ ಅವರೆಲ್ಲ ಹೊರಟರು. ದೊಡ್ಡ ದೊಡ್ಡ ಆನೆಗಳನ್ನು ಏರಿ ಬಂದಿದ್ರು, ಒಳ್ಳೆ ಕುದುರೆಗಳನ್ನು ಏರಿದ್ರು, ಎಲ್ಲ ಅನೇಕ ಅಕ್ಷೋಹಿಣಿಗಳು ಬಂದಿದ್ರು. ಅವರೆಲ್ಲರೂ ಕೂಡ ಹೊರಟರು. ಊಚುಸ್ತೆ ಚ ಮಹೀಪಾಲಾ ಬಲದರ್ಪತಮಾನಿ ಸಮನ್ವಿತಾ ನರಾಮ ರಾವಣಂ ಯುದ್ಧೇ ಪಶ್ಯಾಮಃ ಪುರತಸ್ಥಿತಂ. ಎಷ್ಟೋ ಜನ ರಾಜರು ಹೊರಡುವಾಗ ನಮ್ಮನ್ನು ಬಹಳ ತಡವಾಗಿ ಇವರು ಕಾಂಟ್ಯಾಕ್ಟ್ ಮಾಡಿದ್ರು, ನಮ್ಮನ್ನ ಏನಾದರೂ ಕರೆದಿದ್ರೆ ರಾಮರಾವಣರ ಯುದ್ಧವನ್ನು ನೋಡಬಹುದಿತ್ತು. ಒಬ್ಬ ಕ್ಷತ್ರಿಯನಿಗೆ ಈ ತರಹದ ಯುದ್ಧದಲ್ಲಿ ಪಾಲ್ಗೊಳ್ಳುವ ಅವಕಾಶ ಒಮ್ಮೆ ಬರುತ್ತೆ, ರಾಮರಾವಣರ ಯುದ್ಧವನ್ನು ನೋಡ್ಲಿಕ್ಕಾಗಲಿಲ್ಲ. ನಾವು ರಾಮ ಲಕ್ಷ್ಮಣರ ಮಾರ್ಗದರ್ಶನದಲ್ಲಿ ಸುಖವಾಗಿ ರಾಕ್ಷಸರ ಹತ್ತಿರ ಹೋರಾಡಬಹುದಿತ್ತು. ಸುಖಂ ಪಾರೇ ಸಮುದ್ರಸ್ಯ ಯುದ್ಧೇಮ ವಿಗತಜ್ವರಾ ಅಂತ ಹೀಗೆ ರಾಮನ ಬಗ್ಗೆನೇ ಆಡ್ತಾ 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 ಸ್ವಾನಿ ರಾಜ್ಯಾನಿ ಮುಖ್ಯಾನಿ ರುದ್ಧಾನಿ ಮುದಿತಾನಿ ಚ, ತಮ್ಮ ತಮ್ಮ ರಾಜ್ಯಕ್ಕೆ ಹೊರಟರು. ರಾಮಚಂದ್ರ ಕೊಟ್ಟ ರತ್ನಗಳನ್ನು ಕಾಣಿಕೆಯಾಗಿ ತಗೊಂಡು ಹೊರಟರು. ಭರತೋ ಲಕ್ಷ್ಮಣಶ್ಚೈವ ಶತ್ರುಘ್ನಶ್ಚ ಮಹಾಬಲಃ ಆದಾಯ ತಾನಿ ರತ್ನಾನಿ ಸ್ವಾಂಪುರೀಂ ಪುನರಾಗತಾಃ. ಭರತ ಹಾಗೂ ಶತ್ರುಘ್ನರು ಮತ್ತೆ ಲಕ್ಷ್ಮಣರು ಬೀಳ್ಕೊಟ್ಟು ಒಂದು ಸ್ವಲ್ಪ ಕಾಲ, ಅಂದರೆ ಒಂದು 10-15 ನಿಮಿಷ ಅವರನ್ನ ಬೀಳ್ಕೊಟ್ಟ ಮೇಲೆ ನಗರದ ಪ್ರಾಂತದಲ್ಲಿ ನಿಂತು ತಮ್ಮ ಊರಿನಿಂದ ತಂದ ಆಭರಣಾದಿಗಳನ್ನು ಕೊಟ್ಟರು. ಅದನ್ನು ಇವರು ಸ್ವೀಕಾರ ಮಾಡಿಕೊಂಡು ಹೋದರು. ವಿಭೀಷಣಾಯ ಚ ದದೌ ತಥಾನ್ಯೇಭ್ಯೋಪಿ ರಾಘವ ರಾಕ್ಷಸೇಭ್ಯ ಕಪಿಭ್ಯಶ್ಚ ಯೈರ್ವೃತೋ ಜಯಮಾಪ್ತವಾನ್. ಆಮೇಲೆ ವಿಭೀಷಣನಿಗೆ, ಸುಗ್ರೀವನಿಗೆ, ಎಲ್ಲರಿಗೂ ಕೂಡ ಅವನೇನು ಮಾಡಿದ, ರತ್ನಗಳನ್ನು ಕೊಟ್ಟ. ಹನುಮಂತಂಚ ನೃಪತಿ ಇಕ್ಷ್ವಾಕೂಣಾಂ ಮಹಾರಥಃ ಅಂಗದಂಚ ಮಹಾಬಾಹು ಅಂಕಮಾರೋಪ್ಯ ವೀರ್ಯವಾನ್. ಹನುಮಂತನನ್ನ ತನ್ನ ತೊಡೆಯಲ್ಲಿ ಕೂಡಿಸಿಕೊಂಡ ಅಂತೆ. ಬಹಳ ವಿಶಿಷ್ಟ ಅಲ್ವಾ? ಹನುಮಂತನನ್ನ ತೊಡೆಯಲ್ಲಿ ಕೂಡಿಸಿಕೊಂಡು, ಅಂಗದನನ್ನ ಇನ್ನೊಂದು ತೊಡೆಯಲ್ಲಿ ಕೂಡಿಸಿಕೊಂಡು ಸುಗ್ರೀವನಿಗೆ ಹೇಳಿದನಂತೆ, ರಾಮ ಕಮಲಪತ್ರಾಕ್ಷಃ ಸುಗ್ರೀವಮಿದಮಬ್ರವೀತ್ ಅಂಗದಸ್ತೆ ಸುಪುತ್ರೋಯಂ ಮಂತ್ರಿ ಅನಿಲಾತ್ಮಜಃ. ಮಕ್ಕಳು ಅಂಗದನ್ ತರಹ ಇರಬೇಕು, ಮಂತ್ರಿಗಳು ಹನುಮಂತನ್ ತರಹ ಇರಬೇಕು. ನೀನು ಆ ಎರಡೂ ಭಾಗ್ಯವನ್ನು ಪಡೆದಿದ್ದೀಯಾ. ಸುಗ್ರೀವ ಮಂತ್ರಿತೇ ಯುಕ್ತೌ ಮಮ ಚಾಪಿ ಹಿತೇ ರತೌ ಅರ್ಹತೋ ವಿವಿಧಾಂ ಪೂಜಾಂ ತ್ವತ್ಕೃತೇ ವೈ ಹರೀಶ್ವರ. ಸುಗ್ರೀವ ಏನು ಅಂದುಕೊಳ್ತಾನೋ ಅದನ್ನು ಇಬ್ಬರು ಮಾಡ್ಲಿಕ್ಕೆ ತಯಾರಿದ್ದಾರೆ. ಸ್ಟ್ರಾಟಜಿ ಪ್ಲಾನ್ ಹನುಮಂತನದ್ದು, ಅದರ ಆಕ್ಷನ್ ಪಾರ್ಟ್ ಅಂಗದನದ್ದು. ಅಂಗದನಿಗೂ ಆಗದೆ ಹೋದರೆ ಮತ್ತೆ ಹನುಮಂತನೇ ಅದನ್ನು ಕೂಡ ಮಾಡ್ತಾನೆ.
ಈ ತರಹದ ಮಗ, ಈ ತರಹದ ಮಂತ್ರಿ, ಏನಯ್ಯ ವೈಭವ ನಿನ್ನದು ಅಂತ ಹೇಳಿ ಇತ್ಯುಕ್ತ್ವಾ ವ್ಯಪಮುಚ್ಯಾಂಗಾದ್ಭೂಷಣಾನಿ ಮಹಾಯಚಾಹ ಸಬಬಂಧ ಮಹಾರ್ಹಾಣಿ ತತಾಂಗದ ಹನುಮತೋ. ಅಂಗದನಿಗೆ ಹನುಮಂತನಿಗೆ ಆ ಎಲ್ಲ ಆಭರಣಗಳನ್ನು ಕೊಟ್ಟ ಅಂತೆ ದೇವರು. ಆಭಾಶ್ಚ ಮಹಾವೀರ್ಯಾನ್ ರಾಘವೋ ಯೂಥ ಪರ್ಷಭಾನ್. ನೀಲ, ನಳ, ಕೇಸರಿ, ಕುಮುದ, ಗಂಧಮಾದನ, ಸುಷೇಣ, ಪನಸ, ಮೈಂದ, ವಿವಿಧ, ಜಾಂಬವಂತ, ಗವಾಕ್ಷ, ವಿನತ, ಧೂಮ್ರ, ಒಲಿಮುಖ, ಪ್ರಜಂಘ, ಸನ್ನಾದ, ದರಿಮುಖ, ದದಿಮುಖ, ಇಂದ್ರಜಾನು ಇವರೆಲ್ಲರನ್ನ ಪ್ರೀತಿಯಿಂದ ನೋಡ್ತಾ ಮಧುರವಾದ ಮಾತಾಡ್ತಾ ಸುಹೃದೋ ಮೇ ಭವಂತಶ್ಚ ಶರೀರಂ ಭ್ರಾತರಸ್ತಥಾ. ನೀವೆಲ್ಲ ನನ್ನ ಮಿತ್ರರು, ನನ್ನ ಒಡಹುಟ್ಟಿದವರು. ಯುಷ್ಮಾಭಿರುದ್ಧೃತಶ್ಚಾಹಂ ವ್ಯಸನಾತ್ ಕಾನನೌಕಸಃ. ಓ ಕಾಡಾಡಿಗಳೇ, ನಿಮ್ಮ ಒಂದು ಪ್ರೀತಿಯಿಂದ ಆಪತ್ತನ್ನು ನಾನು ದಾಟಿದೆ. ವಸ್ತ್ರಾಣಿ ಚ ಮಹಾರ್ಹಾಣಿ ಸಸ್ವಜೇ ಚ ನರರ್ಷಭ. ಎಲ್ಲರಿಗೂ ಆಭರಣಗಳನ್ನು ಕೊಟ್ಟು ಅವರನ್ನು ಗಟ್ಟಿಯಾಗಿ ಅಪ್ಪಿಕೊಂಡ ಅಂತೆ. ತೇ ಪಿಬಂತಹ ಸುಗಂಧೀನಿ ಮಧೂನಿ ಮಧುಪಿಂಗಲಾ ಮಾಂಸಾನಿ ಚ ಸುಮೃಷ್ಟಾನಿ ಮೂಲಾನಿ ಚ ಫಲಾನಿ ಚ. ರಾಮನ ಆತಿಥ್ಯದಂತೆ ಅವರು ಪರಿಮಳಭರಿತವಾದ ಜೇನನ್ನು ಕುಡಿಯುತ್ತಾ ಮಾಂಸವನ್ನು ಉಣ್ಣುತ್ತಾ, ಅವರಿಗೆ ಯಾವ ನಿಷೇಧ ಇಲ್ಲ. ರಾಮನ ಕಾಲದಲ್ಲಿ ಕ್ಷತ್ರಿಯರು ತಗೊಳ್ತಾ ಇದ್ರು, ಆಮೇಲೂ ಕ್ಷತ್ರಿಯರು ತಗೊಳ್ತಾ ಇದ್ರು. ಒಳ್ಳೆ ಹಣ್ಣು ಗೆಡ್ಡೆಗಳನ್ನು ಉಣ್ಣುತ್ತಾ ಎಷ್ಟೋ ದಿವಸಗಳು ಆಗಿ ಹೋಯಿತು, ತಿಂಗಳೇ ಆಗಿ ಹೋಯಿತು. ಏವಂ ತೇ ಚಾಂ ನಿವಸತಾಂ ಮಾಸಸ್ಸಾಗ್ರೋ ಯಯೌ ತದಾಂ ಮುಹೂರ್ತಮವನ ಸರ್ವೇ ರಾಮ ಭಕ್ತ್ಯಾ ಚಮೇನಿರೇ. ಒಂದು ಮುಹೂರ್ತದಂತೆ ಕಳೆದೋಯ್ತಂತೆ, ಒಂದು ತಿಂಗಳು. ಅಯ್ಯೋ ಇಷ್ಟು ಬೇಗ ಕಳೆದೋಯ್ತಾ ಅಂತ. ರಾಮನು ಕೂಡ ಕಪಿಗಳಿಂದ, ರಾಕ್ಷಸರಿಂದ, ಆ ವೃಕ್ಷರು, ಕರಡಿಗಳು ಇವರೆಲ್ಲರ ಜೊತೆಗೆ ಆನಂದದಿಂದ ಇದ್ದ. ಹೀಗೆ ಕಾಲ ಕಳೆಯಿತು. ಇಕ್ಷ್ವಾಕು ನಗರದಲ್ಲಿ ದಿವಸವೂ ಹಬ್ಬ. ರಾಮಸ್ಯ ಪ್ರೀತಿಕರಣೈ ಕಾಲಸ್ತೇಷಾಂ ಸುಖಂ ಯಯೌ. ರಾಮನ ಪ್ರೀತಿಯಿಂದ ಆ ಕಪಿಗಳ, ರಾಕ್ಷಸರ ಕಾಲ ಬೇಗ ಕಳೆದು ಹೋಯಿತು ಅನ್ನುವಲ್ಲಿಗೆ 39ನೆಯ ಅಧ್ಯಾಯ. ತಥಾಸ್ಮತೆ ಚಾಂ ವತತಾಂ ಋಕ್ಷವಾನರ ರಕ್ಷಸಾಂ ರಾಘವಸ್ತು ಮಹಾತೇಜಾ ಸುಗ್ರೀವಮಿದಮಬ್ರವೀತ್. ಆಮೇಲೆ ಸುಗ್ರೀವ ಹೋಗೋದು ಯೋಚನೆಯೇ ಇಲ್ಲ, ಇಲ್ಲೇ ಇದ್ದು ಬಿಟ್ಟಿದ್ದಾನೆ. ಆಗ ರಾಮ ಹೇಳಿದ, ಸುಗ್ರೀವ ಗಮ್ಯತಾಂ ಸೌಮ್ಯ ದುರಾಧರ್ಚಾಂ ಮಹಾತುರೈ ಪಾಲಯಸ್ವ ಸಹಾಮಾತ್ಯೈ ರಾಜ್ಯಂ ನಿಹತ ಕಂಟಕಂ. ಹೋಗಪ್ಪ, ನೀನು ರಾಜ್ಯವನ್ನು ಪಾಲನೆ ಮಾಡಬೇಕು, ಬೇರೊಂದು ದೇಶದಲ್ಲಿ ಬಂದು ಕುಳಿತಿರಬಾರದು. ಅಂಗದಂಚ ಮಹಾಬಾಹೋ ಪ್ರೀತ್ಯ ಪರಮಯಾಯುತಃ ಪಶ್ಯತ್ವಂ ಹನುಮಂತಂಚ ನಲಂಚ ಸುಮಹಾಬಲಂ. ಅಂಗದನನ್ನ ಚೆನ್ನಾಗಿ ನೋಡಿಕೋ, ಎಲ್ಲ ಕಪಿಗಳನ್ನ ಚೆನ್ನಾಗಿ ನೋಡಿಕೋ. ಪಶ್ಯತ್ವಂ ಪ್ರೀತಿ ಸಂಯುಕ್ತೋ ಮಾ ಚೈಷಾಂ ವಿಪ್ರಿಯಂ ಕೃಥಾ. ಇವರೆಲ್ಲರಿಗೂ ಕೂಡ ಉತ್ಕಟವಾದ ಪ್ರೀತಿಯನ್ನ ಕೊಡು, ಚೆನ್ನಾಗಿ ನೋಡಿಕೋ, ಒಂದು ಚೂರು ನೋವುಂಟು ಮಾಡಬೇಡ. ಮಾ ಚೈಷಾಂ ವಿಪ್ರಿಯಂ ಕೃಥಾ ಅಂತ ನುಡಿದು ಸುಗ್ರೀವನನ್ನ ಗಟ್ಟಿಯಾಗಿ ಅಪ್ಪಿಕೊಂಡು ವಿಭೀಷಣನ ಕಡೆ ತಿರುಗಿದ. ಲಂಕಾಂ ಪ್ರಸಾದಿ ಧರ್ಮೇಣ ಧರ್ಮಜ್ಞಸ್ತ್ವಂ ಮತೋ ಮಮ. ವಿಭೀಷಣ, ನಿನಗೂ ಅದೇ ಮಾತು ಹೇಳಬೇಕು ಕಣಯ್ಯ. ಇಲ್ಲೇ ಅಂತ ಎಷ್ಟು ದಿವಸ ಇರ್ತಿ, ಹೋಗು, ಲಂಕೆಯನ್ನ ಪಾಲನೆ ಮಾಡು. ಮಾಚ ಬುದ್ಧಿಮಧರ್ಮೇತ್ವಂ ಕುರಿಯಾ ರಾಜನ್ ಕಥಂಚನ ಬುದ್ಧಿಮಂತೋ ಹಿ ರಾಜಾನೋ ಧ್ರುವಮಶ್ನಂತಿ ಮೇದಿನೀಂ. ಈ ಬಾರಿ ನಿನ್ನ ಒಡಹುಟ್ಟಿದ ಅಣ್ಣ ರಾವಣ ಇಲ್ಲ, ಕುಂಭಕರ್ಣ ಇಲ್ಲ, ಇನ್ನು ಆಡಳಿತದಲ್ಲಿ ತಲೆ ಹಾಕಲಿಕ್ಕೆ ಶೂರ್ಪಣಖಿಯು ಬರೋದಿಲ್ಲ. ಅವಳದೇನಾಯ್ತು ಅಂತ ಕಥೆ ಹೇಳಲೇ ಇಲ್ಲ. ನೀವು ಇಡೀ ಕಥೆ ನೋಡಿದ್ರೆ ಅವಳು ಯಾವಾಗ ಸತ್ಲು, ಹೆಂಗ್ ಸತ್ಲು, ಇದನ್ನು ಹೇಳಲಿಲ್ಲ.
ಅದೇ ವಾಲ್ಮೀಕಿಗಳು ಅವರು ಏನು ಕಂಡಿದ್ದು, ಏನು ಹೇಳಬೇಕಿದೆ ಅದನ್ನು ಇದರಲ್ಲಿ ಅವರು ಕನ್ವೆ ಮಾಡಿದ್ದು. ಮನುಷ್ಯನಾದವನು ಯಾವ ಮಾಡೆಲ್ಲನ್ನು ಇಟ್ಕೊಳ್ಬೇಕು, ಪೂರ್ಣನಾಗಿದ್ರೆ ಹೇಗಿರ್ತಾನೆ, ದೇವರೇ ಮನುಷ್ಯನಾಗಿದ್ರೆ ಮಾತ್ರ ಪೂರ್ಣತೆ ಇರುತ್ತೆ. ನೀವು ಈ ಕಾವ್ಯವನ್ನು ಓದ್ತಾ ಯಥಾಯೋಗ್ಯವಾಗಿ ಗುಣಗಳನ್ನು ಪಡೆಯಿರಿ, ನೀತಿಗಳನ್ನು ಕಲಿಯಿರಿ ಅಂತ ಅನ್ನೋದು ವಾಲ್ಮೀಕಿ ರಾಮಾಯಣದ ಗುರಿ. ಇಲ್ಲ ಅಂದ್ರೆ ಶೂರ್ಪಣಖೆ ಏನಾದ್ರೂ ಗೊತ್ತಿಲ್ಲ ನಮಗೆ. ಆಮೇಲೆ ನಿಮಗೆ ಈ ಕಥೆ ಎಲ್ಲಿಗೆ ಬರುತ್ತೆ ಅಂದ್ರೆ, ರಾವಣನ ಸೋದರ ಮಾವ ಯಾರು, ಅವನು ಓಡಿ ಬಂದು ಏಕಚಕ್ರ ನಗರದಲ್ಲಿ ಇದ್ದುಬಿಟ್ಟಿದ್ದ. ಅವನೇ ಬಕಾಸುರ. ದಶಮುಖಸ್ಯ ಚ ಮಾತುಲೋಯಂ ಅಂತ ಹೇಳ್ತಾನೆ. ರಾಮಾಯಣೇ ರಘುವರೋರು ಶರಾತಿ ಭೀತಂ ಅಂತ. ಜರಾಸಂಧ ಯಾರಿಗೂ ಬಗ್ಲಿಲ್ಲ. ಅವನು ರಾಮಾಯಣ ಕಾಲದಲ್ಲಿ ಓಡಿ ಬಂದವ, ಅಡಗಿಕೊಂಡು ಇಲ್ಲಿ ಸುಮಾರು ಸುತ್ತಮುತ್ತಲ 3,000 ಹಳ್ಳಿಗಳಿಗೆ ಹೆದರಿಸಿಕೊಂಡು ಒಂದೊಂದು ಮನೆಯಿಂದ ಒಂದು ಇಡೀ ಫುಲ್ ಮೀಲ್ಸ್ ಅನ್ನ ಪಡೆಯುತ್ತಾ, ಏನದು ಎತ್ತು ಮನುಷ್ಯ ಸಮೇತ ಉಳಿದ ಪದಾರ್ಥಗಳು, ಹಂಗಿದ್ದು ಬಿಟ್ಟಿದ್ದ ಅವನು ಬಕಾಸುರ. ಅವನ ಕತೆ ಹೇಳಲಿಲ್ಲ. ಅದರಿಂದಾಗಿ ವಾಲ್ಮೀಕಿ ರಾಮಾಯಣದ ಉದ್ದೇಶ ಏನು ಅಂತ ನೋಡ್ಕೊಳ್ಳಿ. ವಾಲ್ಮೀಕಿ ರಾಮಾಯಣ ಬಹಳ ಹಳೆಯದು, ಆದಿಕಾವ್ಯ ಹೌದು. ಆದರೆ ವಾಲ್ಮೀಕಿ ರಾಮಾಯಣದಲ್ಲಿದ್ದಷ್ಟೇ ರಾಮನ ಕಥೆ ಅಲ್ಲ. 100 ಕೋಟಿ ಶ್ಲೋಕದ ರಾಮಾಯಣ ಉಂಟು. ಅದು ಬಹಳ ಕಾಲದಿಂದ ದೂರ ಆಗಿದೆ. ಅದರಿಂದಾಗಿ ನಮ್ಗೆ ಇವತ್ತು ಸಿಗ್ತಾ ಇಲ್ಲ. ಆಚಾರ್ಯರ ಅನುಗ್ರಹದಿಂದ ನಮ್ಮ ತ್ರಿವಿಕ್ರಮ ಪಂಡಿತರು ಓದಿದ್ರು, ನಾರಾಯಣ ಪಂಡಿತರು ಓದಿರಲಿಲ್ಲ, ಅದನ್ನ ಕೇಳಿದ್ರಷ್ಟೇ. ಅದರಿಂದ ರಾಜ್ಯಭಾರದಲ್ಲಿ ತಲೆ ಹಾಕಲಿಕ್ಕೆ ಅವಳಿಲ್ಲ ಶೂರ್ಪಣಖೆ. ಆಮೇಲೆ ನಿನ್ನ ಅಣ್ಣ ಕುಬೇರನ ಜೊತೆಗೆ ಒಳ್ಳೆ ಸಖ್ಯವನ್ನು ಮುಂದುವರಿಸು, ಕುಬೇರನಿಗೆ ನಿಷ್ಠವಾಗಿ ನಡೆ, ಕುಬೇರನ ಪ್ರತಿನಿಧಿಯಾಗಿ ಲಂಕೆಯನ್ನ ಆಳು. ರಾಮಸ್ಯ ಭಾಷಿತಂ ಶ್ರುತ್ವಾ, ಆಯ್ತು ಅಂದ ಅವನು. ಸ್ಮರ್ತವ್ಯ ಪರಯಾ ಪ್ರೀತ್ಯ ಗಚ್ಚತ್ವಂ ವಿಗತಜ್ವರ, ನನ್ನನ್ನು ನೆನಪಿಸ್ಕೊಳ್ಬೇಕು, ಹೊರಡು ಅಂತ ಕಳಿಸಿದ. ಅವರು ಎಲ್ಲರೂ ಕೂಡ ತವ ಬುದ್ಧಿರ್ಮಹಾಬಾಹೋ ವೀರ್ಯಮದ್ಭುತಮೇವ ಚ ಮಾಧುರ್ಯಂ ಪರಮಂ ರಾಮ ಸ್ವಯಂಭೋರಿವ ನಿತ್ಯದ. ನಿನ್ನ ಬುದ್ಧಿ ಏನು ಮಿದು, ಏನು ತೀಕ್ಷ್ಣ, ಏನು ಅದ್ಭುತವಾದ ವೀರ್ಯ, ನಿನ್ನ ನಡೆ ನುಡಿಗಳಲ್ಲಿ ಏನು ಮಾಧುರ್ಯ, ನಮ್ಮನ್ನು ಇಷ್ಟು ಪ್ರೀತಿಯಿಂದ ಬೀಳ್ಕೊಡ್ತಾ ಇದ್ದಿ. ಆಯ್ತು ಅಂತ ಹೊರಟರು. ಹನುಮಂತ ನಮಸ್ಕಾರ ಮಾಡಿ ಈ ಮಾತನ್ನ ಆಡಿದ. ಸ್ನೇಹೋ ಮೇ ಪರಮೋ ರಾಜನ್ ತ್ವಯಿ ತಿಷ್ಠತು ನಿತ್ಯದ ಭಕ್ತಿಶ್ಚ ನಿಯತಾ ವೀರ ಭಾವೋ ನಾನ್ಯತ್ರ ಗಚ್ಚತು. ಆ ಪ್ರೀತಿ ನನಗಿರ್ಲಿ ಇಂದ ಹನುಮಂತ ನಮಸ್ಕಾರ ಮಾಡಿ. ಇದೇ ಭಕ್ತಿ ಇರ್ಲಿ ಇಂದ ಭಾವೋ ನಾನ್ಯತ್ರ ಗಚ್ಚತು. ಯಾವದ್ರಾಮ ಕಥಾವೀರ ಚರಿಷ್ಯತಿ ಮಹೀತಳೆ ತಾವತ್ ಶರೀರೇ ವತ್ಸ್ಯಂತು ಪ್ರಾಣ ಮಮನತಂ ಚಯಃ. ರಾಮನ ಕಥೆ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ನಾನು ಬದುಕಿರಬೇಕು. ಯಶ್ಚೈತಚ್ಚರಿತಂ ದಿವ್ಯಂ ಕಥಾತೆ ರಘುನಂದನ ತನ್ಮಯಾಪ್ಸರತೋ ರಾಮ ಶ್ರಾವಯೇಯುರ್ನರರ್ಜಭಾ. ಎಲ್ಲಿ ತನಕ ನಿನ್ನ ಚರಿತ್ರೆಯನ್ನ ಗಾನ ಮಾಡ್ತಾ ಇರ್ತಾರೆ ಅದನ್ನ ಕೇಳ್ತಾ ಉತ್ಕಂಠಾಂ ತಾಂ ಹರಿಷ್ಯಾಮಿ ಮೇಘಲೇಖಾಮಿವಾನಲಹ, ಉತ್ಕಟವಾಗಿ ಆನಂದವನ್ನು ಪಡಿತೇನೆ ಅಂತಂದಾಗ ಹನುಮಂತನನ್ನ ಕುರಿತು ರಾಮ ವರಾಸನಾತ್ ಉತ್ಥಾಯ ಸಶ್ವಜೇ, ದಿಗ್ಗನೆ ಎದ್ದು ಓಡಿ ಬಂದು ಗಟ್ಟಿಯಾಗಿ ಅಪ್ಪಿಕೊಂಡ ಅಂತೆ. ತಾವತ್ತೇ ಭವಿತಾ ಕೀರ್ತಿ ಶರೀರೇಪ್ಯವಸಸ್ತಥಾ. ಆಯ್ತು, ಹಾಗೆ ಆಗಲಿ, ನನ್ನ ಕಥೆ ಇಲ್ಲಿ ಇರುವ ತನಕ ನಿನ್ನ ಪ್ರಾಣ ನಿನ್ನ ಶರೀರದಲ್ಲಿ ಇರಲಿ. ಏಕೈಕಸ್ಯೋಪಕಾರಸ್ಯ
ಪ್ರಾಣಾನ್ ದಾಸ್ಯಾಮಿ ತೇ ಕತೆ ಶೇಷಸ್ಯೇಹೋಪಕಾರಾಣಾಂ ಭವಾಮರುಣಿನೋ ವಯಂ. ನಿನ್ನ ಉಪಕಾರಕ್ಕೆ ನನ್ನ ಪ್ರಾಣವನ್ನೇ ಕೊಟ್ಟುಬಿಡ್ತೀನಿ. ಇಲ್ಲ ಬೇರೆ ರೀತಿಯಲ್ಲಿ ತೀರಿಸಬೇಕು ಅಂತಂದ್ರೆ ನಾನು ಋಣವುಳ್ಳವನಾಗ್ತಾನೆ. ಮದಂಗೆ ಜೀರ್ಣತಾಮ್ಯಾತು ಯತ್ವಯೋಪಕೃತಂ ಕಪೇ. ನನ್ನ ಅಂಗಾಂಗಗಳಲ್ಲಿ ಇದು ಜೀರ್ಣವಾಗಿ ಹೋಗಲಿ ನೀನು ಮಾಡಿದ ಉಪಕಾರ. ನರ ಪ್ರತ್ಯುಪಕಾರಾಣಾಂ ಆಪತ್ಸ್ವಾಯಾತಿ ಪಾತ್ರತಾಂ. ನರಃ ಪ್ರತ್ಯುಪಕಾರಾಣಾಂ ಆಪತ್ಸು ಆಯಾತಿ ಪಾತ್ರತಾಂ. ನರ ಒಬ್ಬ ಮನುಷ್ಯ ಉಪಕಾರ ಮಾಡಿದಾಗ ಇದಕ್ಕೆ ಪ್ರತ್ಯುಪಕಾರ ಸಿಗಲಿ ಅಂತ ಅಂದುಕೊಳ್ಬಾರದಂತೆ. ಯಾಕಂದ್ರೆ ಪ್ರತ್ಯುಪಕಾರ ಸಿಗಬೇಕಾದ್ರೆ ಇವನು ಅದೇ ರೀತಿಯಾದ ಪರಿಸ್ಥಿತಿಗೊಳಗಾಗಬೇಕಾಗತ್ತೆ. ನಿಮ್ಮನ್ನ ನೀವು ಜಾರಿ ಬಿದ್ದಾಗ ಸೇವೆ ಮಾಡಿದ್ದೇನೆ, ನನಗೆ ಇದರ ಪ್ರತ್ಯುಪಕಾರ ಸಲ್ಲಬೇಕು ಅಂದ್ರೆ ಇವನು ಜಾರಿ ಬಿಡಬೇಕಾಗತ್ತೆ. ಬೇಡಪ್ಪ, ಹಾಗಾಗೋದು ಬೇಡ ಅಂತ. ತತೋಸ್ಯ ಹಾರಂ ಚಂದ್ರಾಭಂ ಮುಚ್ಚ ಕಂಠಾತ್ ಸರಾಘವ ವೈಡೂರ್ಯ ತರಳಂ ಕಂಠೆ ಬಬಂಧ ಚ ಹನುಮತಃ. ಆಮೇಲೆ ಹನುಮಂತನಿಗೆ ಅವನು ಹಾರವನ್ನು ಹಾಕಿದ. ಸುಗ್ರೀವಸ್ಸ ಚ ರಾಮೇಣ. ಆಮೇಲೆ ಸುಗ್ರೀವನು ಹೊರಟ, ವಿಭೀಷಣನು ಹೊರಡುವಾಗ ಅಳುತ್ತಾ ಇದ್ದಾರೆಲ್ಲ. ಕೃತ ಪ್ರಸಾದಸ್ತೇನೈವಾಂ ರಾಘವೇಣ ಮಹಾತ್ಮನ ಜಗ್ಮುಸ್ವಂ ಸ್ವಂ ಗೃಹಂ ತರವೇ ದೇಹಿ ದೇಹಮಿವತ್ಯಜನ್. ಆಮೇಲೆ ರಾಮನ ಅನುಗ್ರಹವನ್ನು ಪಡೆದು ಕಣ್ಣೀರು ತುಂಬಿಕೊಂಡು ಅವರು ತಮ್ಮ ತಮ್ಮ ಮನೆಗೆ ಹೋದರು ಅನ್ನುವಲ್ಲಿಗೆ 40ನೆಯ ಸರ್ಗ ಮುಗಿದಿದೆ. ಇನ್ನು 41ನೆಯ ಸರ್ಗವನ್ನ ನಾವು ಮುಂದಿನ ಶನಿವಾರ ಭಾನುವಾರ ನೋಡಲಿದ್ದೇವೆ. ನಾಳೆ ಯಥಾಪ್ರಕಾರ ಶಾಂತಿ ಪರ್ವ, ಪ್ರಾಯ ನಾಳೆ ನಾಡಿದ್ರಲ್ಲಿ ಶಾಂತಿ ಪರ್ವ ಮುಗಿಯುತ್ತೆ. ಆಯ್ತೆ, ಆಮೇಲೆ ನೋಡೋಣ. ಇವಾಗ ಮಾಡಿದ ಚಿಂತನೆಯನ್ನ ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು.